ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಸ್ವತಂತ್ರ ದಿನೋತ್ಸವದ ಶುಭಾಶಯಗಳು. 80 ವರ್ಷದಲ್ಲಿ ಇದು ಫಸ್ಟ್ ಟೈಮ್ ಅಂತೆ ಫ್ರೀಡಮ್ ಹಬ್ಬ ಅಂತ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಈ ತರ ನಾವು ಮೈಸೂರು ದಸರಾದಲ್ಲಿ ಎನ್ವಿರಾನ್ಮೆಂಟ್ ನೋಡಿದೀವಿ. ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ದೇಶದಿಂದ ಬಂದಂತ ಜನ ಆಗಿರ್ಬೋದು, ಎಲ್ಲರೂ ಇಲ್ಲಿ ನಮ್ಮ ಕಾಸ್ಟ್ ಆಗಿ ಏನೇ ಆಗಿರ್ಬೋದು, ನಮ್ಮ ವರ್ಕ್ ಏನೇ ಆಗಿರ್ಬೋದು, ನಮ್ಮ ಎಲ್ಲಾ ಒಂದು ಭಾವೈಕ್ಯತೆಯನ್ನು ಮೆರೆದು ಇಲ್ಲಿ ಬಂದು ಎಲ್ಲರೂ ಸೇರಿದ್ದಾರೆ, ಸ್ವತಂತ್ರ ದಿನ ಆಚರಿಸ್ತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಇದೆ, ತುಂಬಾ ಡಿಫರೆಂಟ್ ಆಗಿದೆ. ಸೊ ಇವಾಗ ಸ್ಟಾರ್ಟ್ ಆಗ್ತಿರೋದ್ರಿಂದ ವೇಟ್ ಮಾಡಿ ನೋಡ್ಬೇಕು ಸಂಜೆವರೆಗೂ ಇನ್ನೂ ಏನೇನಿದೆ. ಸೊ ನನ್ನ ಪ್ರಕಾರ ಸ್ವತಂತ್ರ ದಿನದಂದು ಮೋಜು ಮಸ್ತಿ ಮಾಡಬೇಕು, ಆದ್ರೆ ಬೇರೆ ಇಲ್ಲಿಗಲ್ ಆಕ್ಟಿವಿಟಿಯಿಂದ ಅಲ್ಲ. ಸ್ವತಂತ್ರ ದಿನ ಆಚರಿಸೋದಾಗ್ಲಿ, ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಅಥವಾ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಗಳಲ್ಲಿ ಅದನ್ನ ಎತ್ತಿ ಹಿಡಿಯೋದಾಗ್ಲಿ, ನಮ್ಮ ದೇಶದ ಏನು ಒಂದು ಕಲ್ಚರ್ ಇದೆ ಅದನ್ನ ಎತ್ತಿ ಹಿಡಿಯೋದಾಗ್ಲಿ, ಇಂಥ ಮೋಜು ಮಸ್ತಿ ಮಾಡಬೇಕು, ಪಾಸಿಟಿವ್ ಆಗಿರುವಂತ ಮೋಜು ಮಸ್ತಿ ಮಾಡಬೇಕು. ಸೊ ಆ ತರ ಇಲ್ಲಿ ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿದೆ. ಎಸ್, ಕನ್ನಡ ಮತ್ತು ನಮ್ಮ ಭಾರತ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ಇದೀವಿ. ಸೊ ಇಲ್ಲಿ ತುಂಬಾ ಜನ ಬೇರೆ ಬೇರೆ ಸ್ಟೇಟ್ ಇಂದ ಫ್ಲೈಟ್ ಅಲ್ಲಿ ಇಲ್ಲಿ ಬಂದಿದ್ದಾರಂತೆ ಈ ಫ್ರೀಡಮ್ ಹಬ್ಬ ನೋಡಕ್ಕೆ. ನಾನು ಒಂದಿಬ್ಬರನ್ನ ಮಾತಾಡ್ಸಿದೆ, ತುಂಬಾ ಖುಷಿ ಆಯ್ತು. ಐ ಡೋಂಟ್ ನೋ ಇದರದ ಇಂಟೆನ್ಷನ್ ಏನಿತ್ತು, ಏನಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಟ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತಿದೆ. ಎಲ್ರಿಗೂ ಇದು ಈ ತರ ಇದನ್ನ ಅನುಭವಿಸುವಂತ ಅವಕಾಶ ಸಿಗ್ಲಿ ಅನ್ನೋದು ನನ್ನ ಆಸೆ ಅಷ್ಟೇ, ಮತ್ತೇನಿಲ್ಲ. ಡೆಫಿನೆಟ್ಲಿ ಈ ತರ ಇದನ್ನ ಎಷ್ಟಾದ್ರೂ ಬೆಳೆಸ್ಲಿ, ಏನ್ ತೊಂದರೆ ಇಲ್ಲ. ಈ ತರ ನಮ್ಮ ಕಲ್ಚರ್, ಈ ತರ ಸೆಲೆಬ್ರೇಷನ್, ಇದಕ್ಕೆ ಆಲ್ವೇಸ್ ನಮ್ದು ಓಟ್ ಇದೆ. ಭಾರತ ದೇಶ ಬಹುಸಂಸ್ಕೃತಿ ದೇಶ, ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತ ದೇಶ. ಯಾಕಂದ್ರೆ ನಮ್ಮ ಭಾರತದ ಸಂಸ್ಕೃತಿ ಇಡೀ ಪ್ರಪಂಚದಲ್ಲಿ ವಿಶಿಷ್ಟವಾದಂತ ಸಂಸ್ಕೃತಿ. ಅನೇಕ ಕಲಾವಿದರು, ಅನೇಕ ಕಲೆ, ಅನೇಕ ಸಮುದಾಯಗಳು ಒಳಗೊಂಡಂತ ದೇಶ. ಇವತ್ತ ಸ್ವತಂತ್ರ ದಿನಾಚರಣೆ ಎಂದು ನಾವು ಯಾರಿಗೆ ಶುಭೋದಯ ಹೇಳಬೇಕಪ್ಪ, ನಿಜವಾದ ಸ್ವತಂತ್ರ ಲಾಲ್ ಬಾಲ್ ಪಾಲ್, ಲಾಲಾ ಲಜಪತ್ ರಾಯ, ಬಾಲ ಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್ ಅವರು ನಿಜವಾದ ಸ್ವತಂತ್ರ ಹೋರಾಟಗಾರರು. ಅವರಿಂದ ಸ್ವತಂತ್ರ ಬಂತು. ಇವತ್ತು ಅವರನ್ನು ಸ್ಮರಿಸುವಂತ ದಿನ, ಮತ್ತು ಇದು ಒಂದು ಶ್ರಾವಣ ಮಾಸದ ಮೊದಲನೇ ಹಬ್ಬ ಅಂತ ಅನ್ಬೋದು. ನಮ್ಗೆ ಸ್ವತಂತ್ರ ಸ್ವಾತಂತ್ರ್ಯ ಭಾರತದ ನಮ್ಗೆ ಶ್ರಾವಣ ಮಾಸದ ಮೊದಲನೇ ಹಬ್ಬ ಅಂತ ನಾನು ಹೇಳ್ಕೊತೀನಿ. ಇದು ನಿಜವಾದ ತುಂಬಾ ಖುಷಿ ತರುವಂತ ಹಬ್ಬ. ಬಾಬಾ ಸಾಹೇಬ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಮಗೆ ಒಂದು ಸ್ವತಂತ್ರವನ್ನು ಕೊಟ್ಟಿದ್ದಕ್ಕೆ ನಿಜವಾಗೂ ಅವರನ್ನು ನಾವು ಸ್ಮರಿಸಬೇಕಂತ ದಿನ. ಮತ್ತು ವಿಶೇಷವಾಗಿ ಬೆಂಗಳೂರು ಹಬ್ಬಕ್ಕೆ ಖಂಡಿತವಾಗಿ ನಮ್ಮ ಸ್ವಾಗತ. ಮತ್ತು ಬಹಳ ಸುಂದರವಾದಂತ ವಾತಾವರಣ. ಮಕ್ಕಳಿಗೆ ಸಂಸ್ಕೃತಿ ಯಾಕಂದ್ರೆ ಮರಿಬಾರದು, ನಶಿಸಿ ಹೋಗಬಾರದು. ಯಾವುದೇ ಒಂದು ಕಲೆ ನಶಿಸಿ ಹೋಗಬಾರದು, ಅದನ್ನ ಉಳಿಬೇಕು, ಬೆಳಿಬೇಕು. ಅದನ್ನ ಸರ್ಕಾರ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ತೋರಿಸ್ತಾ ಇರೋದನ್ನ ನಾನು ತುಂಬಾ ಗೌರವದಿಂದ ಸ್ವಾಗತಿಸ್ತೇನೆ. ಶುಭಾಶಯಗಳು ನಾನು ಹೇಳ್ತೀನಿ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು ತಿಳಿಸ್ತೇನೆ. ಆಗಸ್ಟ್ 15 ನಮ್ಗೊಂಥರ ಫ್ರೀಡಮ್. ಇದು ತುಂಬಾ ಹಿಸ್ಟ್ರಿ, ಫ್ರೀಡಮ್ ಫೈಟರ್ಸ್ ಎಲ್ಲ ಹೋರಾಡಿ ಮಾಡಿದ್ರು. ನಾವು ಸೆಲೆಬ್ರೇಟ್ ಮಾಡಲೇಬೇಕಿದು. ಕಂಟಿನ್ಯೂ ನೆಕ್ಸ್ಟ್ ಜನರೇಷನ್ ಎಲ್ಲರಿಗೂ ಮಾಹಿತಿ ಹಂಗೆ ಕಂಟಿನ್ಯೂ ಕೊಡ್ತಾ ಇದ್ರೆ ಮಕ್ಳಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮುಂದಿನ ಪೀಳಿಗೆನೂ ಅವರು ಫ್ರೀಡಮ್ ಆಚರಿಸ್ತಾನೆ ಇರ್ತಾರೆ. ಹಾಗಾಗಿ ಮಿನಿಸ್ಟರ್ ಮತ್ತು ಎಲ್ಲರೂ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ನನ್ನ ವೈಫ್ ಹೊಸ ಶಾಪ್ ಓಪನ್ ಮಾಡಿದ್ದಾರೆ, ಅವ್ರಿಗೊಂದು ಅಪಾರ್ಚುನಿಟಿ. ಇದು ರೀಸೆಂಟಾಗಿ ಓಪನ್ ಆಗಿದೆ ಶಾಪು. ಸೊ ಇಲ್ಲಿ ಸ್ಟಾಲ್ ಅವಕಾಶ ಕೊಟ್ಟಿದೆ, ಜನರು ಬರ್ತಾರೆ, ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಇದು ಒಂಥರ ಫಸ್ಟ್ ಟೈಮ್ ಆಗ್ತಿರೋದು ಇಲ್ಲಿ ಕರ್ನಾಟಕ. ತುಂಬ ಹ್ಯಾಪಿ ಆಗ್ತಿದೆ ಇದೆಲ್ಲ. ಶಾಲಾ ಕಾಲೇಜು ಸೀಮಿತವಾಗಿತ್ತು. ಈ ಬಾರಿ ಹೊಸದಾಗಿ ಪ್ಲಾನ್ ಮಾಡಿದ್ದಾರೆ ವಿಧಾನಸೌಧ ಮುಂದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ಇದು ಒಂಥರ ಅವೇರ್ನೆಸ್ ಕ್ರಿಯೇಟ್ ಆದಂಗೆ ಆಗುತ್ತೆ. ಯಾಕಂದ್ರೆ ಈಗಿನ ಜನರೇಷನ್ ಮೊಬೈಲ್ ನಲ್ಲಿ ಎಲ್ಲ ಸುಮ್ಮನೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಅನ್ವಾಂಟೆಡ್ ವಿಡಿಯೋಸ್ ನೋಡ್ತಾನೆ ಇರ್ತಾರೆ. ಈ ತರದ್ದು ವೈರಲ್ ಆಗಿ ಎಲ್ಲ ಮಕ್ಕಳಿಗೂ ತಿಳಿತೈತೆ ಫ್ರೀಡಮ್ ಫ್ರಮ್ ವೇಸ್ಟ್ ಅಂತ ಈಗ ತಾನೇ ಮಾತಾಡಿದ್ರೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವೇರ್ನೆಸ್ ಸಿಗುತ್ತೆ. ಓವರ್ ಆಲ್ ಹೆಲ್ಪ್ ಆಗ್ತಿದೆ ತುಂಬಾ. ಕಾನ್ಸ್ಟಿಟ್ಯೂಷನ್ BR ಅಂಬೇಡ್ಕರ್ ಮತ್ತೆ ಎಲ್ಲ ಕಮಿಟಿ ಮಾಡಿ ಆಗಿನ ಟೈಮ್ನಲ್ಲಿ ತುಂಬಾ ಎಫರ್ಟ್ಸ್ ಕೊಟ್ಟು ಎಲ್ಲ ಕಾನ್ಸ್ಟಿಟ್ಯೂಷನ್ಸ್ ಯಾವ ವರ್ಕ್ ಆಗುತ್ತೆ, ಚೆನ್ನಾಗುತ್ತೆ, ವರ್ಲ್ಡ್ ನಲ್ಲಿ ತಗೊಂಡು ಒಳ್ಳೆ ಸಂವಿಧಾನ ಮಾಡಿದ್ದಾರೆ. ಸೊ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಇರುತ್ತೆ. ಎಲ್ಲರೂ
ಯೂಸ್ ಮಾಡ್ಕೋಬೇಕು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅರಿವೇ ಇರೋದಿಲ್ಲ. ಹೌದು ಪ್ರೋಗ್ರಾಮ್ ಮಾಡಿ ಅರಿವು ಮೂಡಿಸೋ ಕಾರ್ಯಕ್ರಮ. ಹಾ ಖಂಡಿತ ಮಾಡೋದು. ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಈ ತರ ಎಲ್ಲ ಹೇಳ್ಬಿಟ್ರೆ, ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅದೊಂದು ಡಾಕ್ಯುಮೆಂಟ್, ಅದು ಫುಲ್ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಸಿಗುತ್ತೆ ಎಲ್ಲ ಸಿಟಿಜನ್ಸ್ ಆಫ್ ಇಂಡಿಯಾಗೆ. ಬರೀ ಸಿಟಿಜನ್ಸ್ ಆಫ್ ಇಂಡಿಯಾ ನಾನ್ ಸಿಟಿಜನ್ಸ್ ಗೆ ಕೆಲವೊಂದು ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಇದೆ. ಈ ತರ ಮಕ್ಕಳಿಗೆ ಅವೇರ್ನೆಸ್, ಸಣ್ಣ ಮಕ್ಕಳಿಗೆ ಸ್ಕೂಲ್ ನಲ್ಲಿ ಹೇಳ್ಕೊಂಡು ಈ ತರ ಫ್ರೀಡಮ್ ಫೈಟರ್ ಎಲ್ಲ August 15 ಸ್ಕೂಲ್ ಅಲ್ಲೂ ಮಾಡಿದ್ರೆ ಮಕ್ಕಳು ನರ್ಸರಿಯಿಂದ ಹಿಡಿದು ಕಾಲೇಜ್ ವರೆಗೆ ಎಲ್ಲರಿಗೂ ಗೊತ್ತಾಗುತ್ತೆ ಇದು.